ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತೀನಿ. ನಾನು ಸ್ವಲ್ಪ ದಿವಸದಿಂದ ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ದು. ಅಲ್ಲಿ ನಂದು ವೋಡಾಫೋನ್ ಐಡಿ ಆಗಿರೋದ್ರಿಂದ ನೆಟ್ವರ್ಕೇ ಸಿಗ್ತಿಲ್ಲ, ಕಾಲ್ಗಳೇ ಬರ್ತಿರಲಿಲ್ಲ. ಮತ್ತು ಇನ್ನೆಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿ ನೆಟ್ಟೇ ಇರಲಿಲ್ಲ. ನೋಡಿ ಫ್ರೆಂಡ್ಸ್, ನಾನಿವಾಗ ನನಗೆ 2 ಮಕ್ಕಳಾಗಿರೋದ್ರಿಂದ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಗೋವಿಂದನಗರದಲ್ಲಿರೋ BBMP ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಆಟೋ ಹೊತ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಕರೆಂಟ್ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ. ನೋಡಿ, ನಾನು ಆಸ್ಪತ್ರೆ ಹತ್ರ ಹೋಗ್ತಾ ಇದ್ದೀನಿ. ಹಾಸ್ಪಿಟ್ಲ್ ಹತ್ರ ಹೋಗಿ ಅಲ್ಲಿ BP ಎಲ್ಲ ಚೆಕ್ ಮಾಡಿದ್ರು. ಮತ್ತು ಬ್ಲಡ್ ನೋಡಿ, ಇಲ್ಲಿ ಬ್ಲಡ್ ತೊಗೊಂಡಿದ್ದಾರೆ. ಬ್ಲಡ್ ಚೆಕಪ್ ಆಯಿತು. ರಿಪೋರ್ಟು, ಬ್ಲಡ್ ಚೆಕಪ್ಪು, BP ಎಲ್ಲ ನನಗೆ ನಾರ್ಮಲ್ ಬಂತು. ಮತ್ತು ಡಾಕ್ಟ್ರು ನನಗೆ ನಾನು ಸೋಮವಾರ ಹೋಗಿದ್ದೆ, ಅವರು ಗುರುವಾರಕ್ಕೆ ಡೇಟ್ ಕೊಟ್ಟರು. ಮತ್ತು ನಾವು ಹೋಗಿದ ತಕ್ಷಣ ಅವರು ಡಾಕ್ಟ್ರು ಹೊಟ್ಟೆನೆಲ್ಲ ನಮ್ಮದು ಚೆಕ್ ಮಾಡ್ತಾರೆ. ಅಂದರೆ ಫ್ಯಾಕ್ಟು ಇದೆಯಾ ಹೊಟ್ಟೆ ಏನು ಅಂತ. ಫ್ಯಾಕ್ಟ್ ಏನಿಲ್ಲ ಅಂದರೆ ಚೆಕ್ ಮಾಡಿ ಹೇಳ್ತಾರೆ ಆಪ್ರೇಷನ್ಗೆ ಬನ್ನಿ ಅಂತ. ಮತ್ತು ನಂದು 2 ಮಕ್ಕಳು ಬಂದು ಸಿಸರಿನ್ ಆಗಿರೋದ್ರಿಂದ ನಾನು ಮತ್ತೆ ಕೈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮತ್ತೆ ಹೊಟ್ಟೆ ಕುಯ್ತಾರೆ, ಮತ್ತು ಅನಫೇಶಿಯಾ ಕೊಡ್ತಾರೆ ಅಂತ ಕರೆಂಟ್ ಆಪ್ರೇಷನ್ಗೆ ಒಪ್ಕೊಂಡೆ. ಮತ್ತು ನನಗೆ ಆಲ್ರೆಡಿ ಎರಡು ಸಿಸರಿನ್ ಆಗಿರೋದ್ರಿಂದ ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೂ ಭಯ, ಹೇಗಿರುತ್ತೋ ಏನು ಅಂತ. ಆದರೂ ದೇವ್ರ ಮೇಲೆ ಭಾರ ಹಾಕಿ ನಾನು ಕರೆಂಟ್ ಆಪ್ರೇಷನ್ನೇ ಮಾಡಿಸ್ಕೊಳ್ಳೋಣ ಅಂತ ಧೈರ್ಯ ಮಾಡಿದೆ. ಇವಾಗ ಆಲ್ರೆಡಿ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಚೆಕಪ್ ಎಲ್ಲ ಚೆಕ್ ಮಾಡಿ BP ಶುಗರ್ ಎಲ್ಲ ಚೆಕ್ ಮಾಡಿಸಿ ಡೇಟ್ ಕೂಡ ಬಂದಿದೆ. ಅಂದರೆ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿರೋದ್ರಿಂದ ಅಲ್ಲೇ ಫ್ರೀಯಾಗಿ ಬ್ಲಡ್ ಚೆಕಪ್ ಎಲ್ಲ ಮಾಡಿದ್ರು. ಡಾಕ್ಟ್ರುಗಳೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸಿದ್ರು. ಮತ್ತು ನನಗೆ ಗುರುವಾರ ಡೇಟಾಗಿ ಕೊಟ್ಟಿದ್ರು. ಮತ್ತು ಅವತ್ತು ಜಾಸ್ತಿ ಜನ ಇದ್ದಾರೆ ಅಂತ ಮತ್ತೆ ಹೋಗಿದಾಗ ಬುಧವಾರನೇ ಡೇಟ್ ಹಾಕ್ಕೊಟ್ರು. ಪರವಾಗಿಲ್ಲ, ನಾನು ಯಾವತ್ತಿದ್ರೂ ಮಾಡಿಸ್ಕೊಳ್ಳೇಬೇಕಲ್ವ ಅಂತ ಬುಧವಾರನೇ ಹಾಕ್ಕೊಡಿ ಮೇಡಮ್ ಅಂತ ಹಾಕ್ಸ್ಕೊಂಡು ಬಂದೆ. ನನಗೆ ಅವತ್ತು ಬುಧವಾರ ಆಲ್ರೆಡಿ ಒಂದು 3 o'clock ಆಗಿತ್ತು. ಆವಾಗಲೇ ನನಗೆ 2 ಮಾತ್ರೆ, ಅದು ಹೆಸರೆಲ್ಲ ಗೊತ್ತಿಲ್ಲ, ಬ್ಲ್ಯಾಕ್ ಕಲರ್ ಇತ್ತು, ಅದು ಕೊಟ್ಟರು ನುಂಗುಸಿರು. ಮತ್ತು ನೈಟ್ ನುಂಗೋಕ್ಕೆ ಆ ಬ್ಲ್ಯಾಕ್ ಕಲರ್ದು 2, ಇನ್ನೊಂದು ಆರೆಂಜ್ ಕಲರ್ದು 2 ಮಾತ್ರೆ ಕೊಟ್ಟರು. ಅದು ಏನಕ್ಕಪ್ಪ ಅಂದರೆ ಆಪ್ರೇಷನ್ ಮಾಡೋಕ್ಕೆ ಮುಂಚೆ ಹೊಟ್ಟೆ ಕ್ಲೀನ್ ಆಗಬೇಕಲ್ಲ, ಅದಕ್ಕೆ ಆ ಮಾತ್ರೆ ನುಂಗಿದ್ರೆ ಸ್ವಲ್ಪ ನನಗೆ ನೈಟೆಲ್ಲ ಲೈಟಾಗಿ ಹೊಟ್ಟೆ ನೋವು ಬಂತು. ಮತ್ತು ಲೂಸ್ ಮೋಷನ್ ಥರ ಆಯಿತು. ಅಂದರೆ ನೀವು ಯಾರು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋಕೆ ಹೋದಾಗ ಆ ಥರ ಟ್ಯಾಬ್ಲೆಟ್ ಕೊಟ್ಟು ನೀವು ಲೂಸ್ ಮೋಷನ್ ಆದರೆ ಹೆದರ್ಕೋಬೇಡಿ, ಯಾಕಂದರೆ ಅದು ಹೊಟ್ಟೆ ಕ್ಲೀನ್ ಆಗಲಿ ಅಂತ ಡಾಕ್ಟ್ರು ಕೊಟ್ಟಿರ್ತಾರೆ. ಅದೆಲ್ಲ ತೊಗೊಂಡು ಮತ್ತು ನಾವು ಮಾರ್ನಿಂಗ್ ನನಗೆ 8:30ಗೆ ಬರೋಕ್ಕೆ ಹೇಳಿದರು. ಅಲ್ಲಿಗೆ ಹೋಗ್ಬೇಕಂದ್ರೆ ಹಸ್ಬೆಂಡ್ನ ಕರ್ಕೊಂಡು ಹೋಗಬೇಕು. ಆಧಾರ್ ಕಾರ್ಡ್, ನಮ್ಮದು ಆಧಾರ್ ಕಾರ್ಡು, ಹಸ್ಬೆಂಡ್ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಮತ್ತು ಅವರು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೇಳ್ತಾರೆ ನಮ್ಮದು. ಅಷ್ಟು ತೊಗೊಂಡು ನಾವು ಗುರುವಾರ ಬೆಳಗ್ಗೆ ಹಾಸ್ಪಿಟ್ಲ್ ಹತ್ರ ಹೋದೋ. ನೋಡಿ ಫ್ರೆಂಡ್ಸ್, ನಾವು ಗುರುವಾರ ಬೆಳಗ್ಗೆ 9 o'clock, ಸ್ವಲ್ಪ ಲೇಟ್ ಆಗಿಬಿಟ್ಟು 9 o'clockಗೆ ಬಂದಿದ ತಕ್ಷಣ ಅವರು ಅಲ್ಲಿ ಅಡ್ಮಿಷನ್ ಇರುತ್ತಲ್ಲ, ಅದರಲ್ಲಿ ನಮ್ಮ ಡೀಟೇಲ್ಸು, ಹಸ್ಬೆಂಡ್ ಹೆಸರು ಎಲ್ಲ ಬರ್ಕೊಂಡ ತಕ್ಷಣ ಎಲ್ಲ ಬರ್ಕೊಂಡು ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಇನ್ನು ಡಾಕ್ಟ್ರು ಬಂದಿಲ್ಲ ಅಂದರು. ಅಷ್ಟೊತ್ತಿಗೆ ಪಾಪುಗೆಲ್ಲ ಫೀಡ್ ಮಾಡೋಂಗಿದೆ, ಫೀಡ್ ಮಾಡ್ಕೊಂಡು ಬನ್ನಿ ಅಂದರು. ನಾವು ಪಾಪುಗೆಲ್ಲ ಫೀಡ್ ಮಾಡ್ಕೊಂಡು ಅಲ್ಲೇ ಕೂತಿದ್ದು. ಒಂದು 10 o'clock ಆಯಿತು. ಆ 10 o'clock ಆದಾಗ ಬಂದು ಕರೆದ್ರು. ಮತ್ತು ನಮಗೆ ಒಳಗಡೆ ಕರ್ಕೊಂಡೋಗಿ 2 ಸೊಂಟಕ್ಕೆ ಆ ಕಡೆ 2 ಸೊಂಟಕ್ಕೂ 2 ಇಂಜೆಕ್ಷನ್ ಹಾಕಿದ್ರು. ಇಂಜೆಕ್ಷನ್ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಸ್ವಲ್ಪ ತಲೆ ಎಲ್ಲ ಸುತ್ತೈತೆ, ಅಂದರೆ ಮಂಜಾಯ್ತೈತೆ. ನಮ್ಗೆ ಅಷ್ಟೊಂದು ಏನೂ ಗೊತ್ತಾಗ್ತಾ ಇರಲಿಲ್ಲ. ಇಂಜೆಕ್ಷನ್ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಮಲ್ಕೊಳ್ಳೋಕೆ ಹೇಳಿದ್ರು. ನಾವೇ ಹಂಗೆ ಮಲ್ಕೊಂಡಿದ್ದು. ಆಮೇಲೆ ಬಂದು ಆ ಆಂಟಿಗಳು ಇರ್ತಾರಲ್ಲ, ಅವರೇ ವಾಶ್ರೂಮ್ಗೆಲ್ಲ ಕರ್ಕೊಂಡೋದ್ರು. ಮತ್ತು ಆ ಟೈಮಲ್ಲಿ ಡ್ರೆಸ್ ಎಲ್ಲ ಹಾಕ್ಕೊಂಡಿರೋಂಗಿಲ್ಲ, ನೈಟಿ ಹಾಕ್ಕೊಂಡಿರಬೇಕು. ಮತ್ತು ಇನ್ನೇನು ಆಪ್ರೇಷನ್ ಮಾಡೋಕೆ ಕರ್ಕೊಂಡು ಹೋಗ್ತೀವಿ ಅನ್ನೋಕ್ಕೆ ಮುಂಚೆನೇ ಅವರು ಅದು ಹಾಸ್ಪಿಟ್ಲದ್ದು ಆಪ್ರೇಷನ್ ಡ್ರೆಸ್ ಇರುತ್ತಲ್ಲ, ಅದನ್ನ ಹಾಕ್ತಾರೆ. ಆಮೇಲೆ ಮತ್ತೆ ಒಳಗಡೆ ಕರ್ಕೊಂಡೋದ್ರು. ಅವತ್ತು ನಾನು ಮತ್ತು ಇನ್ನೊಬ್ಬರು ಇಬ್ಬರೇ ಇದ್ದಿದ್ದು ಅವತ್ತು ಕರೆಂಟ್ ಆಪ್ರೇಷನ್ಗೆ. ಮಿಕ್ದವರೆಲ್ಲ ಕೈ ಆಪ್ರೇಷನ್ ಬಂದಿದ್ದರು. ಒಳಗಡೆ ಕರ್ಕೊಂಡು ಹೋಗ್ತಿದ್ರು. ಸ್ವಲ್ಪ ಭಯ ಆಯ್ತಿತ್ತು. ಮತ್ತು ಆ ಟೈಮಲ್ಲಿ ಭಯ ಪಡ್ಕೊಂಡ್ರೆ BP ಎಲ್ಲ ವೇರಿಯೇಷನ್ ಆಗುತ್ತೆ, ಮತ್ತು ವಾಪಸ್ ಕಳಿಸ್ತಾರೆ ಅಂದ್ಬಿಟ್ಟು ನಾನು ಜೋರಾಗಿ ಉಸಿರು ಬಿಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮತ್ತು ಕರ್ಕೊಂಡೋಗಿ ಹೊಟ್ಟೆಗೆಲ್ಲ ಔಷಧಿ ಹಚ್ತಾರಲ್ಲ, ಅದು ಹಚ್ಬಿಟ್ಟು ಮತ್ತೆ ಹೇಳಿದ್ರು, ನೋಡಮ್ಮ ಇದು ಇಂಜೆಕ್ಷನ್ ಕೊಡ್ತೀವಿ ಹೊಟ್ಟೆಗೆ, ಭಯ ಪಡ್ಕೋಬಾರ್ದು ಅಂತ. ಹೊಟ್ಟೆಗೆ 2 ಇಂಜೆಕ್ಷನ್ ಕೊಟ್ಟರು. ಮತ್ತು ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟ ತಕ್ಷಣ ಡಾಕ್ಟ್ರು ಬಂದು ನನಗೆ ಗೊತ್ತೇ ಆಗಲಿ, ಅಂದರೆ ಸ್ವಲ್ಪ ಗೊತ್ತಾಗ್ತಾಯಿತ್ತು, ಒಂದು ಸ್ವಲ್ಪ ಗೊತ್ತಾಗ್ತಾ ಇರಲಿಲ್ಲ. ಹಂಗೆ ಒಂದು ಕಡೆ ಹೊಟ್ಟೆಯಿಂದ ಮೇಲ್ಗಡೆ ಮತ್ತು ಹೊಟ್ಟೆಗೆ ಪಕ್ಕದಲ್ಲಿ ಹೊಟ್ಟೆ ಮೇಲ್ಗಡೆ ಹೋಲ್ ಮಾಡಿ ಹೊಟ್ಟೆ ಪಕ್ಕದಲ್ಲಿ ಕೊಯ್ದರು. ಅದು ಕುಯ್ದುಬಿಟ್ಟು ಮತ್ತು ಪೈಪ್ ಥರ ಇರುತ್ತೆ, ಅದು ಬಿಟ್ಬಿಟ್ಟು ಕಟ್ ಮಾಡಿದ್ರು. ಆವಾಗ ಒಂದು ಸ್ವಲ್ಪ ತುಂಬ ನೋವಾಗ್ಬಿಡುತ್ತೆ. ಅಮ್ಮ ಅಂತ ಫುಲ್ ಜೋರಾಗಿ ಕಿರ್ಚ್ಬಿಟ್ಟೆ. ಮತ್ತು ಅವರು ಕಿರ್ಚ್ಬಾರ್ದಮ್ಮ, ಹಾಗೆ ಹೋಯ್ತು, ಇನ್ನೊಂದು ನಿಮಿಷ, ಮತ್ತು ಇನ್ನೊಬ್ರು ಇದ್ದಾರೆ ಅವರು ಹೆದ್ರುಕೋತಾರೆ ಅಂತ. ಮತ್ತು ಇನ್ನೊಂದು ಸೆಕೆಂಡ್ಗೆ ಇನ್ನೊಂದು ಸಲ ಹಾಕಿ ಅವರು ಅಂದರೆ ಅದು
ಮಿಷಿನ್ ಹಾಕಿರ್ತಾರಲ್ಲ ಹೊಟ್ಟೆ ಒಳಗೆ, ಅದು ನೋಡ್ಕೊಂಡು ಇನ್ನೊಂದು ಸಲ ಕಟ್ ಮಾಡಿದ್ರು. ಇಷ್ಟೇ ನಮ್ಮ ನಿನ್ನ ಆಪ್ರೇಷನ್ ಮುಗೀತು ಅಂತ ಹೇಳಿದ್ರು. ಬಟ್ ಅವಾಗ ಪೇಯ್ನ್ ಬಂತು, ಯಾಕೆ ಹೇಳ್ತೀರಾ, ತಡ್ಕೊಳಕ್ಕಾಗ್ತಾಯಿಲ್ಲ. ನಾನು ವಾರ್ಡಿಗೆ ಶಿಫ್ಟ್ ಮಾಡಿಬಿಡಿ ಆಂಟಿ, ಆಯ್ತಾಯಿಲ್ಲ ಅಂತ ಇದೆ. ಇಲ್ಲಮ್ಮ ಕಳಿಸ್ತೀನಿ ಅಂದರು. ಬಟ್ ಅದು ಹೊಲಿಗೆ ಇನ್ನೂ ಹಾಕಿರಲಿಲ್ಲ. ಹೋಲ್ ಮಾಡಿದ್ದು ಮತ್ತು ಇಲ್ಲಿ ಕುಯ್ದಿದ್ರಲ್ಲ, ಅದು ಹೊಲಿಗೆ ಹಾಕಿರಲಿಲ್ಲ. ಹೊಲಿಗೆ ಹಾಕ್ಬಿಟ್ಟು ಆ ಹೊಲಿಗೆ ಹಾಕೋದೇನು ನಂಗೆ ನೋವು ಅನಿಸ್ಲಿಲ್ಲ ಗೊತ್ತಾ, ಬಟ್ ಹೊಲಿಗೆ ಹಾಕ್ತವ್ರೆ ಅನಿಸ್ತು, ಏನು ನೋವು ಅನಿಸ್ಲಿಲ್ಲ. ಆಮೇಲೆ ಅವರೇ ಕರ್ಕೊಂಡೋಗಿ ವಾರ್ಡಿಗೆ ಮನ್ಸಿದ್ರು. ಆವಾಗ ಸ್ವಲ್ಪ ತುಂಬ ಪೇಯ್ನ್ ಬಂದು ಅವರು ಅನಪೇಸ್ತಿಯಾ ಇಂಜೆಕ್ಷನ್ ಏನೂ ಕೊಡೋಲ್ಲ ಪೇಯ್ನ್ ಕಮ್ಮಿ ಆಗೋಕ್ಕೆ. ಒಂದು 4 o'clockವರೆಗೂ ತುಂಬಾ ಪೇಯ್ನ್ ಇರುತ್ತೆ, 4-5 o'clockವರೆಗೂ. ಆಮೇಲೆ ಮಧ್ಯದಲ್ಲಿ ಬಂದು ಅವರೆಲ್ಲ ಮಾತಾಡಿಸಿ ಆಂಟಿ ಎಲ್ಲ ವಾಶ್ರೂಮ್ ಕರ್ಕೊಂಡೋಗಿ ಮತ್ತು 3 o'clock ಹಂಗೆ ನೀರು ಕೊಟ್ಟರು. ಫಸ್ಟು ಅಬ್ಸರ್ವೇಷನ್ ಮಾಡಿದ್ರು, ವಾಮಿಟ್ ಏನಾರು ಆಗುತ್ತಾ. ನೀರು ಕೊಟ್ಟಾಗ ಏನೂ ಆಗಿಲ್ಲ. ಮತ್ತು ಕಾಫಿ ಕುಡೀರಮ್ಮ ಅಂದರು. ಕಾಫಿ ಕುಡಿದು ಮತ್ತು ಲಾಸ್ಟಲ್ಲಿ ಇಲ್ಲಮ್ಮ ಇವಾಗ ಹೋಗ್ಬೋದು, ಅದೇ ಒಂದು 15 ದಿನ ಭಾರ ಏನೂ ಎತ್ತಂಗಿಲ್ಲ, ಮೆಟ್ಲೆಲ್ಲ ಹತ್ಬೇಕು ಅಂದರೆ ನಿಧಾನಕ್ಕೆ ಹತ್ತಬೇಕು ಅಂತ ಎಲ್ಲ ಏನೇನೋ ಇನ್ಸ್ಟ್ರಕ್ಷನ್ ಅವರೆಲ್ಲ ಹೇಳಿ ಒಂದು ಚೀಟಿ ಕೊಟ್ಟು ಡಿಸ್ಚಾರ್ಜ್ ಚೀಟಿನ ನೆಕ್ಸ್ಟ್ ಮಂತು ಪೀರಿಯಡ್ಸ್ ಆದಾಗ ಬಂದು ಆಪ್ರೇಷನ್ ಸಕ್ಸಸ್ ಆಗಿದೆ ಅಂತ ಸರ್ಟಿಫಿಕೇಟ್ ಇಸ್ಕೋಬೇಕು ಅಂತ ಡಿಸ್ಚಾರ್ಜ್ ಮಾಡಿದ್ರು. ಅಂದರೆ ಅಷ್ಟೊಂದು ಏನು ಪೇಯ್ನ್ ಇರಲ್ಲ. ಇದು ಕೈ ಆಪ್ರೇಷನ್ ಅಂದರೆ 3 months ರೆಸ್ಟ್ ಮಾಡಬೇಕು. ಇದೊಂದು 15 days ರೆಸ್ಟ್ ಮಾಡಿದ್ರೆ ಕರೆಂಟ್ ಆಪ್ರೇಷನ್ ಮುಗಿದೋಯ್ತು. ಒಂದಿನ ನೋವು ತಿನ್ಬೋದು ಅಂತ. ಡೆಲಿವರಿ ಪೇಯ್ನಷ್ಟು ಸಿಸರಿನ್ ಪೇಯ್ನಷ್ಟು ಏನಿಲ್ಲ. ಅವತ್ತೊಂದು ದಿನ ಕಷ್ಟಪಟ್ಟರೆ ಆರಾಮಾಗಿರ್ಬೋದು. ಒಂದು 15 days ರೆಸ್ಟ್ ಮಾಡಿದ್ರೆ ನಮ್ಮ ಮಾಮೂಲಿನ ಥರನೇ ಆಗ್ಬೋದು. ನೋಡಿ ಫ್ರೆಂಡ್ಸ್, ಯಾರು ಕರೆಂಟ್ ಆಪ್ರೇಷನ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರಾ ಭಯ ಪಡಬೇಡಿ. ನಾನು ಭಯ ಪಡ್ಕೊಂಡೇ ಹೋಗಿದ್ದು. ಆಮೇಲೆ ಒಂದಿನ ಅಲ್ವಾ ನೋವು ಅಂದ್ಕೊಂಡು ನೋವು ತಿಂದೆ, ಏನಿಲ್ಲ, ನಾವು ಧೈರ್ಯ ತೊಗೋಬೇಕು. ಮತ್ತು ನಾನು ಆಪ್ರೇಷನ್ ಮಾಡ್ತಿದ್ದಾಗ ಜೋರಾಗಿ ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಆ ಥರ ಮಾಡ್ತಿದ್ದರಿಂದ ನನಗೆ ಅಷ್ಟೊಂದು ಪೇಯ್ನ್ ಏನು ಗೊತ್ತಾಗಿಲ್ಲ. ಓಕೆ ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.